ಅಗ್ನಿ ನ್ಯೂಸ್ಗೆ ಸ್ವಾಗತ. ವಿಶೇಷವಾಗಿ ಇವತ್ತು ಎಲ್ಲ ತಂದೆ ತಾಯಿಗೆ ಒಂದು ವಿಚಾರ ಹೇಳಬೇಕು ಅಂತೇಳಿ ಇವತ್ತು ನಾನು ಬಯಸ್ತಾ ಇದ್ದೀನಿ. ತಂದೆ ತಾಯಿ ಗುರುಗಳು ದೇಶಭಕ್ತಿ ಸಂವಿಧಾನದ ಬಗ್ಗೆ ತಂದೆ ತಾಯಿಗಳು ಈ ದೇಶದ ಸರ್ಕಾರದ ಆಡಳಿತ ನಡೆಸ್ತಕ್ಕಂಥ ಅಧಿಕಾರಿಗಳು ರಾಜಕಾರಣಿಗಳು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ನ್ಯಾಯಾಲಯಗಳಿರ್ತಕ್ಕಂಥ ನ್ಯಾಯಾಧೀಶರು ಇಂಥ ವಿಚಾರಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಲಿ ಅಂತೇಳಿ ಸರ್ಕಾರಗಳಿಗೆ ಎಚ್ಚರಿಕೆ ನೀಡಬೇಕು. ಅಂದರೆ ಇವತ್ತಿನ ವಿದ್ಯಾರ್ಥಿಗಳು ಯುವ ಸಮೂಹ ಪಾರ್ಕ್ಗಳಲ್ಲಿ ಪಬ್ಗಳಲ್ಲಿ ಹೆಚ್ಚು ಕಾಲವನ್ನು ಕಳೀತಾರೆ. ಇನ್ನು ಲವ್ ಶಾಲಾ ಕಾಲೇಜ್ಗೆ ಹೋಗಕ್ಕಂತಕ್ಕಂಥ ಎಸ್ ಎಲ್ ಸಿಯಿಂದಲೇ ಪ್ರಾರಂಭ ಆಗ್ತದೆ. ಯುವತಿ ಮತ್ತು ಯುವಕರು ಇಬ್ಬರೂ ಶಾಲಾ ಕಾಲೇಜನ್ನು ಬಿಟ್ಟು ಅವರೆಲ್ಲನ ಪಾರ್ಕ್ಗಳಲ್ಲಿ ಮೋಜಿ ಮಸ್ತಿಯಲ್ಲಿ ತೊಡಗ್ತಾರೆ. ಮೊದಲು ನಾವು ಕಲಿಸ್ಬೇಕಾಗ್ತಕ್ಕಂಥದ್ದು ಏನಂತಂದರೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಸಂಸ್ಕಾರವನ್ನು ಹೇಳ್ಕೊಡ್ಬೇಕಾಗ್ತದೆ. ಮೊದಲು ಏನು ಹೇಳ್ಕೊಡ್ಬೇಕಾಗ್ತದಂದರೆ ಬೇರೆ ದೇಶಗಳಲ್ಲಿ ಮೊದಲು ಅವ್ರು ಹೇಳ್ಕೊಡೋದೇನಂತಂದರೆ ತಮ್ಮ ದೇಶದ ರಕ್ಷಣೆ ಮತ್ತು ಸಂವಿಧಾನ, ದೇಶದ ರಕ್ಷಣೆ ಮತ್ತು ಸಂವಿಧಾನ. ಬಟ್ ಅದು ನಮ್ಮ ಭಾರತ ದೇಶದಲ್ಲಿ ನಮ್ಮ ದೇಶದ ಸಂವಿಧಾನದ ಬಗ್ಗೆನೂ ಹೇಳ್ಕೊಡಲ್ಲ, ನಮ್ಮ ದೇಶದ ರಕ್ಷಣೆ ಬಗ್ಗೆನೂ ಹೇಳ್ಕೊಡಲ್ಲ. ಆದರೆ ನಮ್ಮ ಹೆಚ್ಚು ಗಮನ ಎಲ್ಲಿರ್ತದೆ ಅಂತಂದರೆ ದೇವಾಲಯಗಳಲ್ಲಿ ದೇವರ ಕಡೆ ಹೆಚ್ಚು ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನು ನಾವು ದಿನನಿತ್ಯ ನೋಡ್ತಲೇ ಇದ್ದೀವಿ. ಇನ್ನು ಧರ್ಮ ಎಂದರೆ ಅದು ಯಾವುದೇ ಧರ್ಮ ಆಗಿರಲಿ, ಹಿಂದೂ ಧರ್ಮದ ಆಗಿರ್ಬೋದು, ಕ್ರಿಶ್ಚನ್ ಆಗಿರ್ಬೋದು, ಮುಸ್ಲಿಮ್ ಆಗಿರ್ಬೋದು, ಬೌದ್ಧ, ಕ್ರಿಸ್ತ ಯಾವುದರ ಆಗಿರ್ಬೋದು, ಎಲ್ಲ ಜಾತಿ ಜನರನ್ನು ಪ್ರೀತಿಸ್ತಕ್ಕಂಥ ಧರ್ಮವನ್ನು ಪ್ರೀತಿಸಬೇಕು ಅಂತೇಳಿ ತಮ್ಮ ಮಕ್ಕಳಿಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇನ್ನು ಈ ಇತ್ತೀಚಿನ ದಿನಗಳಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಹೊಡೆದಾಟ ಬಡಿದಾಟ ತನ್ನ ರಾಜಕೀಯ ಬೆಳೆ ಬೆಳೆಸ್ಕೊಳ್ಳೋಕ್ಕೋಸ್ಕರ ಯುವಶಕ್ತಿಯ ಮನಸ್ಸನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ರಾಜಕೀಯ ಮುಖಂಡರು ಧಾರ್ಮಿಕ ಗುರುಗಳು ಅಂದರೆ ಕೆಲವು ಧಾರ್ಮಿಕ ಗುರುಗಳು ಆ ಕೆಲಸವನ್ನು ಮಾಡಿದರೆ ತಂದೆ ತಾಯಿಯಾದವರು ತಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಧರ್ಮಗಳ ಬಗ್ಗೆ ಹೇಳ್ಕೊಡ್ಬೇಕು. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಈ ಥರ ಯಾವುದೇ ಧರ್ಮದಲ್ಲಾದ್ರೂ ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ಸಮುದಾಯವನ್ನು ಪ್ರೀತಿಸಿ ಆರಾಧಿಸಿ ಎಲ್ಲರ ಜೊತೆ ಸ್ನೇಹ ಸಂಬಂಧದಲ್ಲಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಿಳಿಸಿಕೊಡ್ಸಕ್ಕಂಥ ಕೆಲಸ ಮಾಡಬೇಕು. ಇನ್ನು ನೋಡಿ, ಮೊದಲನೆಯ ಪಾಠಶಾಲೆ ಅಂತಂದರೆ ಸರ್ವ ಸಮಸ್ಯೆಗಳನ್ನು, ಸರ್ವ ಜನಾಂಗದ ಬಗ್ಗೆ, ಸರ್ವ ವಿಚಾರಗಳ ಬಗ್ಗೆ ತಿದ್ದಕ್ಕಂಥ ಕೆಲಸವನ್ನು ತನ್ನ ತಾಯಿ ತಂದೆ ಮಾಡ್ತಕ್ಕಂಥ ಮೊದಲನೆಯ ವಿದ್ಯಾ ಗುರುಗಳು ದೇಗುಲ. ನಾವು ಅಂದ್ಕೊಂಡಿದ್ದೀವಿ ಮಠಗಳು, ಶಾಲಾ ಕಾಲೇಜುಗಳು, ಮಠಗಳು ಗುರುಕುಲಗಳು ಅಂತೀವಲ್ಲ. ನಿಜವಾದ ಗುರುಕುಲ ಯಾವುದು ಅಂತಂದರೆ ತನ್ನ ಮನೆ, ಅಲ್ಲಿ ತನ್ನ ತಾಯಿಯಾದವಳು, ತಂದೆಯಾದವರು ಮತ್ತು ಅಕ್ಕ ತಂಗಿದೆಯವರು ಮಕ್ಕಳಿಗೆ ಎಲ್ಲದನ್ನು ತಿದ್ದಕ್ಕಂಥ ಕೆಲಸ, ಎಲ್ಲ ಕೆಟ್ಟದ್ದು ಒಳ್ಳೆಯದು, ದೇವ್ರ ಬಗ್ಗೆ, ಧರ್ಮದ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ, ನೌಕರಿ ಪ್ರತಿಯೊಂದು ತಿರ್ತಕ್ಕಂಥ ಶುಚಿತ್ವ ಹೇಗಿರ್ಬೇಕಂತ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡೋದು ಮೊದಲನೆಯ ಪಾಠಶಾಲೆಯೇ ಹುಟ್ಟಿದ ಮನೆ. ಇನ್ನು ಶಾಲಾ ಕಾಲೇಜುಗಳಲ್ಲಿ ಪಾಠ ಹೇಳ್ತಕ್ಕಂಥ ಗುರುಗಳಿದಾರಲ್ಲ, ಅವ್ರು ಹೇಳ್ಕೊಡ್ಬೇಕಾಗಿರೋದು ಏನಂತಂದರೆ ಮೊದಲು ಅವ್ರು ಮಾಡ್ತಕ್ಕಂಥ ಕೆಲಸ, ಅವರೇ ಮೊದಲು ಮೂಢನಂಬಿಕೆ ಒಳಗಾಗಿರ್ತಕ್ಕಂಥ 100ಕ್ಕೆ 90 ಭಾಗ ಇರ್ತಕ್ಕಂಥ ವಿದ್ಯೆ ಹೇಳ್ತಕ್ಕಂಥ ಗುರುಗಳು. ಅವರು ಮೊದಲು ಏನು ಹೇಳ್ಕೊಡ್ಬೇಕು ಅಂತಂದರೆ ನಮ್ಮ ದೇಶದ ಸಂವಿಧಾನ ಬರೆದವ್ರು ಯಾರು, ಕರ್ತೃ ಯಾರು, ಬಾಬಾ ಸಾಹೇಬ್ ಅಂಬೇಡ್ಕರ್.
ಸರ್ವ ಜಾತಿಯ ಜನಾಂಗಕ್ಕೆ ಶ್ರಮಿಸ್ತಕ್ಕಂಥವ್ರು ವ್ಯಕ್ತಿ ಯಾರು ಅಂದರೆ ಕ್ರಾಂತಿಕಾರಿ ಬಸವಣ್ಣ. ಸರ್ವ ಧರ್ಮಗಳನ್ನು ಎಲ್ಲರೂ ಒಂದು ಅಂತೇಳಿ ಸಾರಿದಂಥವರು ಬುದ್ಧ. ಇವರ ಆದರ್ಶಗಳನ್ನ ಹೇಳ್ತಕ್ಕಂಥ ಕೆಲಸವನ್ನು ಎಲ್ಲ ಗುರುಗಳು ಮಾಡಬೇಕು. ಆದರೆ ಆ ಕೆಲಸ ಆಗ್ತಲ್ಲ. ಅಲ್ಲಿ ಎರಡು ವಿಚಾರಕ್ಕೆ ಹೆಚ್ಚಿಗೆ ಆದ್ಯತೆ ಇದೆ. ಮೊದಲು ಶಾಲೆಗೆ ಪ್ರಾರಂಭ ಹೋಗ್ತಿದ್ದಂಗೆ ಇಲ್ಲ ಗಣೇಶನ ಪ್ರತಿಮೆ ಇಲ್ಲ ಸರಸ್ವತಿಯ ಪ್ರತಿಮೆ ನೀವು ಪೂಜೆ ಮಾಡಿ ಅಂತ ನೀವು ಪೂಜೆ ಮಾಡಬೇಡಿ ಅಂತ ಹೇಳ್ಬಾರ್ದು. ವಾಸ್ತವಿಕತೆ ಹೇಳ್ಬೇಕಲ್ಲ. ಈಗ ಹಿಂದೆ ಅವಿದ್ಯಾವಂತರಾಗಿದ್ದರು, ವಿದ್ಯಾವಂತರಾಗಿರಲಿಲ್ಲ. ಈಗ ನಮಗೆ ನಿಜವಾಗದನ್ನು ಗುರುಗಳು ಯಾರು ಇದನ್ನು ಹೇಳಬೇಕು ಅಂತ ನಾನು ಹೇಳ್ತಾ ಇರೋದು. ಯಾರು ನಿಜವಾದ ತಂದೆ ತಾಯಿ ನಿವೃತ್ತಿ ಗೌರವಿಸ್ಬೇಕು, ಅದನ್ನು ಮೊದಲು ಹೇಳ್ಕೊಡ್ತಕ್ಕಂಥ ಕೆಲಸವನ್ನು ಗುರುಗಳು ಮಾಡಬೇಕು. ಆಮೇಲೆ ಪಾಠಕ್ಕೆ ಹೇಳ್ತಕ್ಕಂಥ ಗುರುಗಳು, ಟೀಚರು ಮತ್ತು ಗುರುಗಳು ಇಬ್ಬರನ್ನು ಯಾವ ರೀತಿ ಗೌರವದಿಂದ ನಡ್ಕೊಬೇಕು ಅದನ್ನು ಹೇಳ್ಕೊಡ್ಬೇಕು. ಅದನ್ನು ಇವತ್ತಾಗ್ತಕ್ಕಲ್ಲ. ಕಂಡ ಆದಿಲಿ ಬೀದಿಲಿ ಕುಂತಲ್ಲಿ ನಿಂತಲ್ಲಿ ಎಲ್ಲ ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಯುವ ಶಕ್ತಿ ವಿದ್ಯಾರ್ಥಿಗಳು ಮಾಡ್ತಾರೆ. ಉದಾಹರಣೆಗೆ ನಾವು ಆದಿಲಿ ಹೋಗ್ತಕ್ಕಂಥ ಆಂಜನೇಯನ ದೇವಸ್ಥಾನ, ಶ್ರೀರಾಮನ ದೇವಸ್ಥಾನ, ಗಣೇಶನ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ, ಸರಸ್ವತಿ ದೇವಸ್ಥಾನ, ಆಮೇಲೆ ತುಳಸಿ ಗಿಡ, ಹಳ್ಳಿ ಮರ, ಇನ್ನು ಭಾಳಷ್ಟು ಗಿಡಗಳಿದ್ದಾವೆ. ಆಮೇಲೆ ಕೆರೆ, ಅಲ್ಲೂ ಪೂಜೆ ಮಾಡ್ತೀವಿ. ಗೋವು ಅಲ್ಲಿ ಸಿಕ್ಕಿರೋ ಪೂಜೆ ಮಾಡ್ತೀವಿ. ನಿಜವಾದ ಗುರುಗಳು ಯಾರು? ತನ್ನ ಪಾಠ ಹೇಳ್ಕೊಡ್ತಕ್ಕಂಥ ಮೇಡಮ್ ಆಗಿರ್ಬೋದು, ಮಾಸ್ಟರ್ ಆಗಿರ್ಬೋದು, ಅವರು ನಿಜವಾದ ಗುರುಗಳು. ಇದನ್ನು ಕಲಿಸ್ತಕ್ಕಂಥ ಕೆಲಸ ಇನ್ನೂವರೆಗಾಗಿ ಆಗಿಲ್ಲ. ನಾವು ಪ್ರತಿಮೆಗಳನ್ನೂ ಇಡಬೇಕು. ಯಾರನ್ನ ಯಾವುದೇ ಈ ದೇಶದಲ್ಲಿ ಯಾವ್ದಾರ ಶಾಲೆಗಳು ಮುಂದೆ ಯಾವ್ದಾರ ಗುರುಗಳು ಮರಣ ಹೊಂದಿದ ನಂತರ ಗುರುಗಳ್ದು ಯಾರ್ದಾರ ಪ್ರಿನ್ಸಿಪಲ್ದಾಗಿರ್ಬೋದು, ಆಮೇಲೆ ಸಂಸ್ಥೆಯ ಸಂಸ್ಥಾಪಕರಾಗಿರ್ಬೋದು, ಇವ್ರದ್ದು ಯಾರ್ದಾರು ಪ್ರತಿಮೆಗಳು ನೋಡಿದ್ದೀವ ನಾವು? ಇಲ್ಲ. ಅವನ್ನ ಇನ್ನು ಮುಂದಾರು ಬಿಡಬೇಕು. ಇನ್ನು ತಂದೆ ತಾಯಿ ಅಕ್ಕ ತಂಗಿ ಬಂಧು ಬಳಗದ ಬಗ್ಗೆ ಶಾಲಾ ಕಾಲೇಜುಗಳಲ್ಲೂ ಅವ್ರ ಸಂಬಂಧ, ಅವರ ಆದರ್ಶಗಳು, ಅವರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಯಾವ್ಯಾವ ರೀತಿ ಶ್ರಮ ಆಗ್ತಾರೆ, ಯಾವ ರೀತಿ ನಡ್ಕೊಂತಾರೆ, ಅದ್ರ ಬಗ್ಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇನ್ನು ಮುಖ್ಯವಾಗಿ 18 ತುಂಬಿರ್ತಕ್ಕಂಥ ಹುಡುಗ, 21 ತುಂಬಿರ್ತಕ್ಕಂಥ ಯುವಕ. ಆದರೆ 18 ತುಂಬದೇ ಇರತಕ್ಕಂಥ ವಿದ್ಯಾರ್ಥಿ, 21 ತುಂಬದೇ ಇರತಕ್ಕಂಥ ವಿದ್ಯಾರ್ಥಿ, ಇವರಿಬ್ಬರೂ ಶಾಲಾ ಕಾಲೇಜಿಗೆ ಹೋಗ್ದೇನೆ ಅಲ್ಲಿ ಪಾರ್ಕ್ಗಳಿಗೆ ಹೋಗಿ ಲವ್ ಮಾಡ್ತಾರೆ. ಶಾಲಾ ಕಾಲೇಜುಗಳು ಲವ್ ಮಾಡ್ತಾರೆ. ಆದರೆ ನೋಡಿ, 18 ವರ್ಷ ತುಂಬಿಲ್ಲ ಅಂತಂದರೆ ಹುಡುಗ ಲವ್ ಮಾಡಿದರೆ ಅವ್ನಿಗೆ 10 ವರ್ಷ ಜೈಲು. ಹುಡುಗಿ ಏನಾರ 18 ವರ್ಷ ತುಂಬಿಲ್ಲ ಅಂತಂದರೆ ಅವ್ರಿಗೆ ರಿಮೈಂಡ್ ರೂಮು. ಆದರೆ ವಿದ್ಯಾಭ್ಯಾಸ ಇಲ್ಲ, ಕೇಸು, ಜೈಲು ಎಲ್ಲ ಆಗ್ತದೆ. ಇದ್ರ ಬಗ್ಗೆ ತಂದೆ ತಾಯಿನೂ ಜಾಗೃತಿ ಮೂಡಿಸ್ಬೇಕು. ಮತ್ತು ಇನ್ನು ಶಾಲಾ ಕಾಲೇಜುಗಳು ಮುಗಿಬಿಟ್ಟು ನಾನು ಇನ್ನೊಂದು ಮುಖ್ಯವಾಗಿ ಏನಂತಂದರೆ, ನೀವು ದೇವರನ್ನು ನಂಬಡಿ ಅಥವಾ ಧರ್ಮ ನಂಬಡಿ ಅಂತ ಹೇಳಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್, ಬುದ್ಧ, ಬಸವ ಯಾರೂ ಈ ವಿಚಾರ ಹೇಳಿಲ್ಲ. ಅವರೆಲ್ಲ ಹೇಳಿದ್ದು ತಮ್ಮ ಧರ್ಮ ಆಚೆ ಎಲ್ಲ ಮಾಡಿ. ಆದರೆ ಸರ್ವ ಜನರನ್ನು ಪ್ರೀತಿಸಕ್ಕಂಥ ಸಮಾನತೆಯನ್ನು ಕಲಿಬೇಕು, ಗುರುಗಳನ್ನ ಪ್ರೀತಿಸೋದು ಕಲಿಬೇಕು. ಆಮೇಲೆ ತಂದೆ ತಾಯಿನ ಗೌರವಿಸ್ಬೇಕು. ಇತ್ತೀಚೆಗಂತೂ ತಂದೆ ತಾಯಿನಂತೂ ಇದ್ದಾಗ ನೋಡ್ಕೊಳಲ್ಲ, ಸತ್ತಾದ ಮೇಲೆ ತಿಥಿ ಮಾಡ್ತೀರಾ, ಪೂಜೆ ಮಾಡ್ತೀರಾ, ಏನು ಬೇಕಾದ್ರೂ ಮಾಡ್ತೀರಾ. ಅದು ಆಗೋದು ಬೇಡ. ಇನ್ನು ಮುಂದೆ ಸರ್ವರು ವಿದ್ಯಾರ್ಥಿಗಳಿಗೆ ತಂದೆ ತಾಯಿಗಳು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಮೇಲೆ ಶಾಲಾ ಕಾಲೇಜುಗಳಲ್ಲಿ ತಂದೆ ತಾಯಿ ಕುಟುಂಬದ ಬಗ್ಗೆ, ಶಿಕ್ಷಣದ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನ್ಯಾಯಾಲಯ ಇತ್ತೀಚಿನ ದಿನಗಳಲ್ಲಿ ಕಾನೂನು ಅರಿವನ್ನು ಹೆಚ್ಚೇ ಮಾಡ್ತಾಯಿದೆ. ಹಾಗಾಗಿ ಕಾನೂನು ಅರಿವನ್ನು ಮೂಡಿಸೋದ್ರ ಜೊತೆಯಲ್ಲಿ ಸಂಬಂಧಗಳು ಮತ್ತು ಯುವಕ ಯುವತಿಯರ ಬಗ್ಗೆ, ಆಮೇಲೆ ಕ್ರೈಮ್ಸ್ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸಿ ಯುವಕ ಯುವತಿಯರು ಯುವ ಸಮೂಹದ ಜೈಲಿಗೆ ಹೋಗೋದ ತಪ್ಪಿಸ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.